ಹೇಳಿ. ಪೂಜೆ ಸೂಪರ ಹೆಂಗೆ ಅಂತ ಕಮೆಂಟ್ ಹಾಕಿ. ನೋಡ್ರಿ ಪೂಜೆ ಯಾವ ರೀತಿ ಬಂದದಂತ ನೋಡ್ಕೊಂಬನ್ನಿ. ನೋಡ್ರಿ ಯಾವ ರೀತಿ ಮಾಡೀನಿ ಅಂತ ಹೇಳಿ ಪೂಜಾ ಅಡುಗೆ. ನೋಡ್ರಿ ಏನೆಲ್ಲ ಮಾಡೀನಿ ಅಂತೇಳಿ. ಹುಗ್ಗಿ, ಮೊಸರನ್ನ, ಚಿತ್ರಾನ್ನ, ಆಮೇಲೆ ಬದನೆಕಾಯಿ ಪಲ್ಯ, ಕೋಸಂಬರಿ, ಅನ್ನ, ಸಾಂಬಾರು, ಬಜ್ಜಿ, ಹಪ್ಪಳ, ಹೋಳ್ಗಿ, ಆಮೇಲೆ ಇದು ಪಳಾರ್ ನೋಡ್ರಿ, ಕರ್ಚಿಕಾಯಿ, ರವೆ ದುಂಡಿ, ಚಕ್ಲಿ, ಅವಲಕ್ಕಿ, ಚೂಡ, ಇಷ್ಟೆಲ್ಲ ಮಾಡಿ. ನೋಡ್ರಿ ನೀವು ಯಾವ ರೀತಿ ಮಾಡಿರಿ, ಏನೆಲ್ಲ ಮಾಡಿರಿ ಹೇಳ್ರಿ. ನನ್ನ ರೆಸಿಪಿ ಪೂಜಾ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆಲ್ಲ ಶೇರ್ ಮಾಡಿರಿ. ವಿಡಿಯೋ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆಲ್ಲ ಶೇರ್ ಮಾಡಿರಿ. ಪೂಜಾ ಹೇಗೆ ಬಂದಂತ ನೋಡ್ಕೊಂಬನ್ನಿ ಎಲ್ಲ ಇಷ್ಟ ಆಗಿ. ಈಗ ನೋಡಿ ಫ್ರೆಂಡ್ಸ್, ಪೂಜೆ ಇಳಿಸೋಸ್ತೀನಿ. ಬೆಳಗ್ಗೆ ಆಗ್ಯದ, ಈಗ ಶನಿವಾರ ದಿನ ಪೂಜೆ ಇಳಿಸ್ತೀನಿ. ನಿನ್ನೆ ಒಂದು ಹೂವು ಕದಲಿಸಿ ಸರಿಸೀನಿ. ಈಗೇನಂದ್ರೆ ಮತ್ತೆ ಪೂಜೆ ಮಾಡಿಕೊಂಡು ಪೂಜೆ ಇಳಿಸ್ಬೇಕು. ಈಗ ನೋಡಿರಿ ಪೂಜೆಗೆ ಏನೇನು ತೊಗೊಂಡು ಅಂದರೆ ಶಾವಿಗೆ ಪಾಯಸ ಮಾಡ್ಕೊಂಡಿನಿ. ಇದರೊಳಗೆ ಒಂದು 5 ಕಾಳು ಅಕ್ಕಿ ಹಾಕ್ಕೊಂಡು ಶಾವಿಗೆ ಪಾಯಸ ಮಾಡಿಸೀನಿ. ಮತ್ತೆ ಪೂಜೆ ಮಾಡಿ ತೆಂಗಿನಕಾಯಿ ಹೊಡೆಯೋದು. ಈಗ ಪೂಜೆ ಮಾಡೋಣ ಬನ್ನಿ. ಈಗ ನೋಡಿರಿ ಪೂಜೆ ಮಾಡಿಕೊಂಡೆ, ಮತ್ತೆ ಪೂಜೆ ಮಾಡಿಕೊಂಡು ಶಾವಿಗೆ ಪಾಯಸ ನೈವೇದ್ಯ ಹಿಡ್ದೀನಿ. ಶಾವಿಗೆ ಪಾಯಸ ನೈವೇದ್ಯ ಹಿಡ್ದೀನಿ. ಈಗ ತೆಂಗಿನಕಾಯಿ ಹೊಡೆದೀನಿ. ಪೂಜೆ ಇಳಿಸೋ ಸಮಯ ನೋಡಿರಿ. ದೇವ್ರ ಪೂಜೆ ಮಾಡಿಕೊಂಡು ಲಕ್ಷ್ಮೀ ಪೂಜೆ ಮಾಡ್ಕೊಂಡಿನಿ. ನೋಡಿರಿ ಯಾವ ರೀತಿ ಬಂದದಂತ. ಮಸ್ತಾಗ್ಯದ ಪೂಜೆ ಮಾತ್ರ. ನನಗೆ ಭಾಳ ತುಂಬ ಇಷ್ಟ ಆಯಿತು. ನಮ್ಮ ಮನೆ ಪೂಜೆ, ವರಮಹಾಲಕ್ಷ್ಮಿ ಪೂಜೆ ಹೆಂಗೆ ಬಂದದತ್ತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ. ನನಗೆ ಎಷ್ಟು ತಿಳಿತದೆ ಅಷ್ಟು ಮಾಡೀನಿ. ನನಗೆ ಗೊತ್ತಿದ್ದಷ್ಟಂತೂ ಮಾಡ್ತೀನಿ. ಯಾರ ಕೈಲೇ ಕೇಳಂಗಿಲ್ಲ, ಹೇಳಂಗಿಲ್ಲ. ನನಗೆ ಎಷ್ಟು ಬುದ್ಧಿ ಕೊಟ್ಟಾಳ ಆ ದೇವಿ ಅಷ್ಟೇ ನಾನು ಮಾಡ್ಕೊಳ್ಳೋದು. ಈ ಪೂಜೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಮ್ಮ ಮನೆ ಪೂಜೆ ಹೆಂಗೆ ಬಂದದಂತ ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ. ತೆಂಗಿನಕಾಯಿ ಹೊಡೆದಿ ನೋಡಿರಿ. ಮತ್ತೆ ಪೂಜೆ ಇಳಿಸ ತೆಂಗಿನಕಾಯಿ ಹೊಡಿಬೇಕು. ಪೂಜೆ ಮಾಡಿಕೊಂಡು ಇಷ್ಟೆಲ್ಲ ಮಾಡ್ಕೊಂಡು ನೋಡಿರಿ. ನಿನ್ನೆದು ನೈವೇದ್ಯ ತೆಗ್ದಿಲ್ಲ, ಇವತ್ತು ತೆಗೆಯೋದು. ಈಗ ಪೂಜೆ ಮಾಡೀನಿ. ಈಗ ನಾನು ಸ್ವಲ್ಪ ನಿಂತು ಇದೆಲ್ಲ ಇಳಿಸ್ಬಿಡ್ತೀನಿ. ಇಳಿಸ್ಲಿಕ್ಕೆ ಮನಸ್ಸೇ ಇಲ್ಲ ನೋಡ್ರಿ. ಅಮ್ಮನವ್ರು ಎಷ್ಟು ಚೆನ್ನಾಗಿ ಕಾಣಿಸ್ತಾರ. ನಮ್ಮ ಕಷ್ಟ ಎಲ್ಲರದು ಕಷ್ಟ ಹೋಗ್ಲಾಡಲಿ ಅಂತ ನಾನು ಬೇಡ್ಕೋತೀನಿ. ನೋಡ್ರಿ ಎಷ್ಟು ಚೆನ್ನಾಗಿ ಬಂದದ ಲಕ್ಷ್ಮೀ ಪೂಜಾ. ಯಾರೂ ದೃಷ್ಟಿ ಬಿಡಬೇಡ್ರಿ ಫ್ರೆಂಡ್ಸ್. ನೋಡ್ರಿ ಅಮ್ಮನವ್ರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಪೂಜೆ ಇಳ್ಸೋಕೆ ಮನಸ್ಸೇ ಇಲ್ಲ ನನಗಂತೂ. ಅಂದರೂ ನಮ್ದು ಇದು ಹಾಲ್ನಾಗ ಪೂಜೆ ಮಾಡ್ಕೊಂಡಿನಲ್ರಿ, ಇಳಿಸ್ಲೇಬೇಕು. ಇನ್ನೊಂದು ಸ್ವಲ್ಪ ನಿಂತು ಎಲ್ಲ ಪೂಜೆ ತೆಗೆದುಬಿಡ್ತೀನಿ. ಈಗ ಹಾಲೇ ಮಾಡ್ಕೊಂಡಿನಿ. ಯಾರೇ ಬರ್ತಿರ್ತಾರೆ ಹೋಗ್ತಿರ್ತಾರೆ, ಅದು ಹಂಗಾಗಿ ನಾನು ಪೂಜೆ ಹೀಗೆ ಇನ್ನೊಂದು ಸ್ವಲ್ಪ ನಿಂತು ತೆಗೆದುಬಿಡ್ತೀನಿ. ಇದಿಷ್ಟು ನೋಡ್ರಿ ಎಷ್ಟು ಚೆನ್ನಾಗಿ ಬಂದದ್ದು. ನಮ್ಮ ಮನೆ ಪೂಜೆ ಹೆಂಗಾಗ್ಯದಂತ ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಲೇಬೇಕು ರೀ ಫ್ರೆಂಡ್ಸ. ಇಷ್ಟಂತರೂ ಮಾಡಿ ನೋಡ್ರಿ. ಪೂಜೆ ಸೂಪರ್ ಆಗೈತಿ. ತೆಗಿಲಕ್ಕೆ ಮನಸ್ಸೇ ಇಲ್ಲ, ಹಾಗೆ ಇಡ್ಲಕ್ಕೂ ಆಗಂಗಿಲ್ಲ. ಅದಕ್ಕೆ ಇಳಿಸ್ಬಿಡ್ತೀನಿ. ಮತ್ತೆ ಮುಂದಿನ ರೆಸಿಪಿಯಲ್ಲಿ ಸಿಗೋಣ. ಈ ಪೂಜೆ, ವರಮಹಾಲಕ್ಷ್ಮಿ ಪೂಜೆ ಹೆಂಗೆ ಬಂದದತ್ತ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆಲ್ಲ ಶೇರ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಪ್ಲೀಸ್ ಸಪೋರ್ಟ್ ಮಾಡಿರಿ. ಎಲ್ಲರಿಗೂ ಸಪೋರ್ಟ್ ಮಾಡಿರಿ. ಸಣ್ಣ ಪಟ್ಟ ಯೂಟ್ಯೂಬರಿಗೆ. ಮತ್ತು ನಾಳೆ ರೆಸಿಪಿಯಲ್ಲಿ ನಾಳೆ ವಿಡಿಯೋದಾಗ ಸಿಗ್ತೀನಿ ಫ್ರೆಂಡ್ಸ. ಸಪೋರ್ಟ್ ಪ್ಲೀಸ್ ಇರಲಿ. ನೋಡಿರಿ ಇನ್ನೊಮ್ಮೆ ನೋಡ್ಕೊರಿ ನಮ್ಮ ಲಕ್ಷ್ಮೀ ದೇವಿನ ಸೂಪರಾಗಿ. ಅಮ್ಮನವ್ರು ಎಲ್ಲರಿಗೂ ಆಶೀರ್ವಾದ ಮಾಡಲಿ. ತೋರಿಸ್ತೀನಿ ನೋಡಿರಿ. ವರಮಹಾಲಕ್ಷ್ಮಿ ಅಮ್ಮನವರು ಎಲ್ಲರಿಗೂ ಆಶೀರ್ವಾದ ಮಾಡಲಿ. ತಾಯಿ ಎಲ್ಲರಿಗೂ ಆಶೀರ್ವಾದ ಮಾಡೋ ತಾಯಿ. ಸೂಪರಾಗಿ ಬಂದದ. ಬಾಯ್ ಫ್ರೆಂಡ್ಸ್. ಮತ್ತೆ ಮುಂದಿನ ನಾಳೆ ವಿಡಿಯೋದಾಗ ಸಿಗೋಣ ಫ್ರೆಂಡ್ಸ್. ನಮಸ್ಕಾರ. ಬಾಯ್ ಫ್ರೆಂಡ್ಸ್. ಬಾಯ್. ದೇವ್ರ ಪೂಜೆ ಮಾಡ್ಕೊಂಡೀನಿ. ಇಲ್ಲಿ ದೇವ್ರ ಪೂಜೆ ಮಾಡೀನಿ. ಮಾಡಿಬಿಟ್ಟು ಹಾಗೆ ಲಕ್ಷ್ಮೀ ಪೂಜೆ ಮಾಡಿ ನೋಡ್ರಿ. ಶನಿವಾರ ಪೂಜೆ ದೇವ್ರ ಪೂಜೆ ಮಾಡೀನಂತ ನೋಡ್ರಿ. ಇಲ್ಲಿನೂ ಶಾವಿಗೆ ಪಾಯಸ ನೈವೇದ್ಯ ಹಿಡ್ದೀನಿ. ಅಲ್ಲಿ ಹಿಡಿದು ಬಂದು ಇಲ್ಲಿನೂ ಇಟ್ಟೀನಿ ನೋಡ್ರಿ. ಮತ್ತೆ ಮುಂದಿನ ವಾರದಾಗ ಸಿಂಪಲ್ಲಾಗಿ ಮಾಡ್ತೀನಿ ಪೂಜೆ. ಸೀರೆ ಈಗ ಏರ್ಸಿನೆಲ್ಲ ವರಮಹಾಲಕ್ಷ್ಮಿ ಮಾಡಿನೆಲ್ಲ. ಈಗ ಶುಕ್ರ ಇನ್ನೂ 2 ವಾರ ಮಾಡ್ತೀನಿ ರೀ. ಬರ್ರಿ ಫ್ರೆಂಡ್ಸ್, ಪೂಜೆ ಹೆಂಗಿದೆ ಅಂತ ಹೇಳ್ರಿ. ನೋಡ್ಕೋರಿ ನಮ್ಮ ಬನದೇಶ್ವರ ರಾಚೋಟೇಶ್ವರ ಸ್ವಾಮಿನ ಎಲ್ಲರೂ ಆಶೀರ್ವಾದ ಮಾಡ್ರಿಪ್ಪ. ಎಲ್ಲರಿಗೂ ಆಶೀರ್ವಾದ ಮಾಡೋ ರಾಚೋಟೇಶ, ಬನದೇಶ, ಸುಗುರೇಶ. ಬಾಯ್ ಫ್ರೆಂಡ್ಸ್. ಅಡುಗೆ ಏನು ಮಾಡಿ ನೋಡ್ರಿ. ಅಡುಗೆ ಏನು ಮಾಡೀನಿ ಅಂದ್ರೆ ಶಾವಿಗೆ ಪಾಯಸ ಮಾಡ್ಕೊಂಡಿನಿ ಸ್ವಲ್ಪ. ಇವಾಗ ಅವಲಕ್ಕಿ ಮಾಡೀನಿ ತಿನ್ನೋಕೆ. ವೈಶಾಲ್ ನಾಷ್ಟ ಮಾಡಿ ಹೋಗ್ಯಾನ. ಹಾಗೆ ಹೋಳ್ಗೆ ಪಲ್ಯ, ಹೋಳ್ಗೆ ಅವು ಎಲ್ಲ ಅದ. ನಿನ್ನಿದು ಅಡುಗೆ ಏನೂ ಅಡುಗೆ ಮಾಡೋದಿಲ್ಲ ರೀ. ಶಾವಿಗೆ ಪಾಯಸ ಮಾಡ್ಕೊಂಡಿನಿ, ಅವಲಕ್ಕಿ ಮಾಡೀನಿ. ಇಷ್ಟು ಬಾಂಡೆ ತಿಕ್ಕಿನಿ. ವಿಶಾಲ್ ಹೋದ್ಮ್ಯಾಗ ಕ್ಲೀನ್ ಮಾಡಿಕೊಂಡು ಇಷ್ಟೆಲ್ಲ. ಇವಾಗ ಬರೀ ಪೂಜೆ ಇಳಿಸೋದೇ ಆಯ್ತದೆ ಈಗ ಚಂತನ ಟೈಮು. ಇಷ್ಟೆಲ್ಲ ಇಳಿಸ್ಕೋಬೇಕಲ್ಲ. ಈ ಬಟ್ಟೆ ತೊಳೆದು ಹಾಕಿ, ವಿಶಾಲ್ ಹೋದ್ಮ್ಯಾಗ ಬಟ್ಟೆ ತೊಳೆದು ಹಾಕಿ ಮನೆಗೆ ನಿವಾರಿಸಿ ಅವನಿಗೆ ನಾಷ್ಟ ಅಡುಗೆ ಮಾಡಿಕೊಟ್ಟು ಬಟ್ಟೆ ತೊಳೆದೂ ಹಾಕೀನಿ ರೀ. ಅವ ಹೋದ್ಮೇಲೆ ಬಟ್ಟೆ ತೊಳೆದು ಹಾಕೀನಿ.
ಹೀಗಾಗಿ ಬಟ್ಟೆ ತೊಳೆದು ಹಾಕೀನಿ, ಎಲ್ಲ ಮಾಡೀನಿ. ಈಗೇನಿಲ್ಲ, ಪೂಜೆ ಇಳಿಸೋದು, ಚಹಾ ಮಾಡ್ಕೊಂಡು ಕುಡಿಬೇಕು, ಕುಡಿದು ಪೂಜೆ ಇಳಿಸ್ಬೇಕು. ನೋಡಿರಿ ಇಲ್ಲೆಲ್ಲ ಪೂಜೆ ಮಾಡ್ಕೊಂಡಿವಿ ನೋಡಿರಿ ಹೆಂಗೆ ಬಂದದ್ದು ನಮ್ಮ ಲಕ್ಷ್ಮೀ ಅಮ್ಮನ ನೋಡ್ತಾ ಇದ್ದರೆ ನೋಡಬೇಕೇ ಅನ್ನಿಸ್ತದೆ. ಪೂಜೆ ಅಷ್ಟು ಸೂಪರ್ ಆಗ್ಯದ, ಅಷ್ಟು ಸೂಪರ್. ಗೊರವನಹಳ್ಳಿ ಮಹಾಲಕ್ಷ್ಮಿ ಹೆಂಗೆ ಕಾಣ್ತಾಳೆ ಅಂದ್ರೆ ನನ್ನ ಮನ್ಯಾಗ ಲಕ್ಷ್ಮಿನೂ ಹಾಗೆ ಕಾಣ್ತಾಳೆ ನೋಡ್ರಿ ಫ್ರೆಂಡ್ಸ್. ಗೊರವನಹಳ್ಳಿ ಮಹಾಲಕ್ಷ್ಮಿನೇ ಅಷ್ಟು ಚೆಂದ ಆಗ್ಯದ. ಪೂಜೆ ಮಾತ್ರ ಮನ ಮುಟ್ಟಂಗೆ ಆಗ್ಯದ. ಅದೇ ರೀತಿ ಎಲ್ಲರಿಗೂ ಆಶೀರ್ವಾದ ಮಾಡಲಿ ಅಂತ ಕೇಳ್ಕೊತೀನಿ ನೋಡ್ರಿ ನಾನು. ಬರ್ರಿ ಫ್ರೆಂಡ್ಸ್, ಬಾಯ್. ಎಲ್ಲರಿಗೂ ನಾಳೆ ವಿಡಿಯೋದಾಗ ಸಿಗೋಣ. ಬಾಯ್.